ನಾನು ಶಿಲ್ಪಾ. ಈ ದಿನ ನಾವು ಮೊದಲನೇ ವ್ಲಾಗನ್ನು ಮಾಡ್ತಾ ಇದ್ದೀನಿ, ಡೈಲಿ ವ್ಲಾಗು. ಇವತ್ತು ನಮ್ಮ ಭಾನುವಾರ, ನಮ್ಮ ಮನೆ ದೇವರ ವಾರ. ಯಾವ ರೀತಿ ಕಲಶ ಸ್ಥಾಪನೆ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ನಾವು ಕಲಶ ಇಟ್ಕೊಳ್ಳೋಂತಹ ತಟ್ಟೆ. ಇದು ನನ್ನ ತವ್ರ ಮನೆಯಿಂದ ಕೊಟ್ಟಂತಹ ತಟ್ಟೆ ಇದು. ಸೊ ಮೊದಲಿಗೆ ನಾನು ಇದು ದೇವ್ರ ಮನೆಯನ್ನು ಬೆಳಗ್ಗೆನೇ ಇದ್ದು ಸ್ವಚ್ಛ ಎಲ್ಲ ಮಾಡ್ಕೊಂಡಿದ್ದೀನಿ. ದೇವ್ರ ಫೋಟೋ, ದೇವರ ವಿಗ್ರಹಗಳನ್ನೆಲ್ಲ ತೊಳ್ಕೊಂಡು ಸೊ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ನಾವು ಯಾವ ರೀತಿ ಕಲಶ ಸ್ಥಾಪನೆ ಮಾಡ್ತೀವಿ ಅಂದರೆ, ಸೊ ಮೊದಲಿಗೆ ರಂಗೋಲಿ ಹಾಕ್ಕೋತೀವಿ. ಈ ಥರ ಅರಿಶಿಣದಿಂದ ರಂಗೋಲಿಯನ್ನು ಹಾಕ್ತೀನಿ, ಕಮಲದ ರಂಗೋಲಿ. ಮತ್ತು ಅದರ ಮೇಲೆ ಈ ತಟ್ಟೆಯನ್ನು ಇಟ್ಟು ಪುಟ್ಟದಾದಂತಹ ಒಂದು ನಕ್ಷತ್ರ ರಂಗೋಲಿ ಇದರ ಮೇಲೆ ಕೂಡ ಹಾಕ್ತೀನಿ. ಈ ನಕ್ಷತ್ರದ ಮೇಲೆ ಅಕ್ಕಿಯನ್ನು ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ಓಂಕಾರ ಬೀಜಾಕ್ಷರವನ್ನು ಬರಿತೀನಿ. ಇದರ ಮೇಲೆ ನಾನು ಕಲಶವನ್ನು ಪ್ರತಿಷ್ಠಾಪನೆ ಮಾಡ್ತೀನಿ. ಈ ಕಲಶಕ್ಕೆ ನಾವು ಏನೆಲ್ಲ ಹಾಕ್ತೀವಿ ಅಂದರೆ, ಒಂದು ಲೋಟ ಒಂಚೂರು ಬೆಲ್ಲ, ಅರಿಶಿಣ, ಗಂಧ, ಕುಂಕುಮ ಮತ್ತು ಬೆಳ್ಳಿ ಮತ್ತು ಬಂಗಾರದ ನಾಣ್ಯ ಮತ್ತು ಅಡಿಕೆಯನ್ನು ಹಾಕ್ತೀನಿ. ಇದಕ್ಕೆ ಹೂವನ್ನು ತುಳಸಿ ಮತ್ತು ಹೂವನ್ನು ಇದರಲ್ಲಿ ಇಡ್ತೇನೆ. ಮತ್ತು ಮಾವಿನ ಎಲೆಯನ್ನು ಜೋಡಿಸ್ಕೊತೀನಿ. ಈ ಥರ 3, 5, 9 ಹೀಗೆ ಸರಿಯಾಗಿ ಇರುವಂತಹ ಎಲೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅರಿಶಿಣದ ಕೊಂಬು, ಅರ್ಧ ದಾರನ ಕಟ್ಟಬೇಕು. ಈ ರೀತಿ ರೆಡಿ ಮಾಡಿಕೊಂಡು ಕಲಶಕ್ಕೆ ಚೆನ್ನಾಗಿರುವಂಥ ತೆಂಗಿನಕಾಯಿನ ಈ ರೀತಿ ಸರಿ ಮಾಡ್ಕೋಬೇಕು. ಅದಕ್ಕೆ ಗಂಧ, ಅರಿಶಿಣ, ಕುಂಕುಮವನ್ನು ಇದರಿಂದ ಈ ರೀತಿ ಅಲಂಕಾರ ಮಾಡ್ಕೋಬೇಕು. ಮತ್ತು ಅದನ್ನು ಸರಿಯಾಗಿ ಎಲೆಗಳನ್ನು ಸರಿ ಮಾಡಿಕೊಂಡು ಈ ರೀತಿ ಸ್ಥಾಪನೆ ಮಾಡ್ಕೋಬೇಕು. ಇದಕ್ಕೆ ಮುಖವಾಡವನ್ನು ಹಾಕಬೇಕು. ಮುಖವಾಡಕ್ಕೆ ಈಗಾಗಲೇ ಅಲಂಕಾರ ಮಾಡಿಕೊಂಡಿದ್ದೆ. ಮುಖವಾಡವನ್ನು ಹಾಕಿ ನಂತರ ಇದನ್ನು ಸರಿಯಾಗಿ ಜೋಡಿಸ್ಕೋಬೇಕು. ಸೊ ಮಾವಿನ ಎಲೆ ತುಂಬ ಶುಭ ಅಂತಾರೆ. ಸೊ ಹಸಿರು ಶುಭ ತಾನೇ. ಮತ್ತು ಅರಿಶಿಣದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಮತ್ತು ನನ್ನ ಹತ್ರ ಬೆಳ್ಳಿ ವಿಗ್ರಹ ಇದೆ, ಲಕ್ಷ್ಮಿ ಮತ್ತು ಗಣೇಶ ವಿಗ್ರಹನ ಈ ರೀತಿ ಇಟ್ಕೋತೀನಿ. ಮತ್ತು ಅರಿಶಿಣದ ಗಣೇಶನನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ತೀನಿ. ಅಷ್ಟದ ಗಣೇಶನಿಗೆ ಈ ರೀತಿ
ಗರಿಕೆನ ಎಷ್ಟು ಸಾಧ್ಯ 3, 5, 9 ಹೀಗೆ ಎಷ್ಟು ಸಾಧ್ಯ ಚೆನ್ನಾಗಿರುವಂಥ ಗರಿಕೆನ ಇಟ್ಟು ಗಣೇಶ ಅಂತ ಕರಿತೇವೆ. ಸೊ ಪಿಳ್ಳೆರಾಯಿ ಅಂತ ಕೂಡ ಕರೀತಾರೆ. ಸೊ ಮತ್ತು ಪೂಜೆಗೆ ಅಲಂಕಾರನ ಮಾಡ್ಕೋತೀನಿ ಈಗ. ಈಗ ಕಳಶಕ್ಕೆ ಅಲಂಕಾರ ಮತ್ತು ಹೂವಿನ ಅಲಂಕಾರ, ದೇವರಿಗೆ ಹೂವಿನ ಅಲಂಕಾರ ಮಾಡ್ತೀನಿ. ಹೂವಿನ ಅಲಂಕಾರ ಮಾಡೋದಂದರೆ ತುಂಬಾ ಇಷ್ಟ ನನಗೆ. ಸಾಕಷ್ಟು ಹೂವದಲ್ಲಿ ಅಲಂಕಾರ ಮಾಡಬೇಕು ಅಂತ ಆಸೆ. ನೋಡಿ, ಹೂವು ಹಾಕ್ತಿದ್ದಾಗೆ ದೇವ್ರಿಗೆ ಎಷ್ಟು ಕಳೆ ಬರುತ್ತೆ ಅಲ್ವಾ. ಶಿವನಿಗೆ ಬಿಳಿ ಹೂವುಗಳನ್ನು ಅಲಂಕಾರ ಮಾಡೋದಂದರೆ ತುಂಬ ಇಷ್ಟ. ಬಿಳಿ ಹೂವಿಂದ ಅಲಂಕಾರ ಮಾಡಬೇಕು. ಸೊ ನಮ್ಮನೇಲಿರುವಂತಹ ಲಕ್ಷ್ಮೀನಾರಾಯಣ ವಿಗ್ರಹ, ಗುರು ರಾಘವೇಂದ್ರ ಸ್ವಾಮಿ ವಿಗ್ರಹ ಇದೆ, ಅದಕ್ಕೂ ಪೂಜೆಯನ್ನು ಮಾಡ್ತೇನೆ. ಶಿವನ ಲಿಂಗಕ್ಕೂ ಪೂಜೆ ಮಾಡ್ತೀನಿ. ಶಿವನ ಲಿಂಗಕ್ಕೆ ಗಂಧದಿಂದ ಅರಿಶಿಣದಿಂದ ಅಲಂಕಾರ ಮಾಡಿದ್ದೀನಿ. ಬಸವಣ್ಣ, ಗಣೇಶ, ಆಂಜನೇಯ, ಅಜ್ಜಯ್ಯ ತಾತ, ಗುರು ರಾಘವೇಂದ್ರ ಸ್ವಾಮಿ ಮತ್ತು ಗಣೇಶ, ಸಾಯಿಬಾಬಾ, ಇಷ್ಟವಾದಂಥ ಸಾಯಿಬಾಬನಿಗೆ ಗುಲಾಬಿಯಿಂದ ಅಲಂಕಾರ ಮಾಡೋದಂದರೆ ತುಂಬ ಇಷ್ಟ. ಸಾಯಿಬಾಬಾ ಮತ್ತು ಲಕ್ಷ್ಮೀ ನರಸಿಂಹ, ಘಾಟಿ ಸುಬ್ರಹ್ಮಣ್ಯೇಶ್ವರ ಇದ್ದಾರೆ, ಅವರಿಗೂ ಕೂಡ ಪೂಜೆ ಮಾಡ್ತೀನಿ. ತುಳಸಿ ಮತ್ತು ಪಂಚಪತ್ರೆಯಲ್ಲಿ ಯಾವಾಗಲೂ ಕೂಡ ತುಳಸಿ ದಳನ ಹಾಕಬೇಕು ಅಂತಾರೆ. ಸೌಭಾಗ್ಯವನ್ನು ನೀಡುವಂಥ ಬಳೆಗಳಿಗೆ ಪೂಜೆ ಮಾಡಬೇಕು. ಸೊ ಎಲೆ ಅಡಿಕೆ, ತೆಂಗಿನಕಾಯಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಗೆಜ್ಜೆ ಹಾರ ಹಾಕ್ತೀನಿ. ಗೆಜ್ಜೆ ಹಾರನ ಹಾಕಿ ಅಲಂಕಾರ ಮಾಡ್ಕೊಳ್ಳೋದು. ಕಣ್ಣುಗಳನ್ನು ಅರಿಶಿಣದಿಂದ ಕುಂಕುಮ ಅಲಂಕಾರ ಮಾಡಿ ಕಲಶಕ್ಕೆ ಗೆಜ್ಜೆ ಹಾರನ ಹಾಕ್ಕೊತೀನಿ. ಹಾಗೆ ಫೋಟೋಗೆ ನಮ್ಮನೆ ದೇವರು ಬೀರೇಶ್ವರ ಶಿವನಿಗೂ ಕೂಡ ಗೆಜ್ಜೆ ಹಾರ ಹಾಕ್ತೀನಿ. ಪಾರ್ವತಿ ಹಾಗೆ ಇನ್ನು ಉಳಿದಂಥ ಗೆಜ್ಜೆ ಹಾರನ
ಇಲ್ಲಿ ಹಾಕ್ತೀನಿ. ಸೊ ಟೈಲ್ಸಲ್ಲಿ ಕೂಡ ಅಷ್ಟೇ ಮುಂದೆ ಬರೋ ಹಾಗೆ ನಾವು ಟೈಲ್ಸನ್ನು ಹಾಕ್ಸಿದ್ದೀವಿ. ನನಗೆ ತುಂಬ ಶಿವ ಅಂದರೆ ತುಂಬ ಇಷ್ಟ. ಶಿವನನ್ನು ತುಂಬ ಆರಾಧನೆ ಮಾಡ್ತೀನಿ. ಶಿವ ಪಾರ್ವತಿ ಆರಾಧನೆ ಮಾಡೋದಂದರೆ ತುಂಬ ಇಷ್ಟ ನನಗೆ. ಸೊ ಈಗ ಕಲಶ ಸ್ಥಾಪನೆ ಎಲ್ಲ ಆಯಿತು. ಈಗ ಲಕ್ಷ್ಮೀ ದೀಪ ಮತ್ತು ತುಪ್ಪದ ದೀಪನ ಹಚ್ಕೊಳ್ತೀನಿ. ಹಚ್ಕೊಂಡು ಪೂಜೆ ಪ್ರಾರಂಭ ಮಾಡ್ತೀನಿ. ವಿಘ್ನೇಶ್ವರನ ನೆನೆಸ್ಕೊಂಡು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜ ಪ್ರಸನ್ನವದನಾಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪ್ರಸನ್ನವದನಾಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಿಘ್ನೇಶ್ವರ ಗಣಪ ಕಾಪಾಡು ತಂದೆ. ಸೊ ಇಂದಿನ ಬಾರಿ ಇಟ್ಟಿಂಥ ಕಲಶದ ತೆಂಗಿನಕಾಯಿನ ಈಗ ದೇವರಿಗೆ ಹೊಡೆದು ನಿವೇದನೆ ಮಾಡ್ತೀನಿ. ತೆಂಗಿನಕಾಯಿನ ಇಟ್ಟಿದ್ದೀನಿ. ಈ ರೀತಿ ಪ್ರತಿ ಭಾನುವಾರ ನಾವು ಮನೆ ದೇವರಿಗೆ ಪೂಜೆಯನ್ನು ಮಾಡ್ಕೊತೀವಿ. ಸೊ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಈ ರೀತಿ ನಾನು ವ್ಲಾಗ್ ಮಾಡೋದಕ್ಕೆ ಕಾರಣ ನನ್ನ ಮಗ. ಅವನ ಪ್ರೋತ್ಸಾಹ ಮತ್ತು ಹಠದಿಂದ ಈ ರೀತಿ ವ್ಲಾಗ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.